ಕೆಲಸಕ್ಕೆ ಯಾರನ್ನಾದರೂ ಕರ್ಕೊಳ್ಬೇಕು ಅಂದರೆ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಆದರೆ ಮನೆಯಲ್ಲಿ ಯಾರು ಇಷ್ಟೊಂದು ಕಂತೆ ಕಂತೆ ದುಡ್ಡನ್ನು ಇಟ್ಕೊಳ್ತಾರೆ ನಂಗೆ ಅರ್ಥನೇ ಆಗೋದಿಲ್ಲಪ್ಪ. ಅದೇ ಕುಕ್ಕುತ್ತೆ ಕಣ್ಣಿಗೆ. ನಿಯತ್ತಾಗಿ ದುಡಿದ್ರೆ ಇದು ಎಲ್ಲಿಡಕ್ಕಾಗತ್ತೆ ಬಿಡಿ, ಇರೋದೇ ಎಲ್ಲ ದುಡ್ಡು ಎಲ್ಲ ಕಟ್ಟಿ ಕಟ್ಟಿ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಎಲ್ಲಿಂದೋ ಬಂದಿರುತ್ತೆ, ಹೋಗಿ ದುಡ್ಡು 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 ಅಂತ ಮನೇಲಿ ಇಟ್ಟಿರ್ತಾರೆ. ಇನ್ಯಾರ್ದೋ ಕಣ್ಣಿಗೆ ಕುಕ್ಕುತ್ತೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡು ಹೋದ್ಮೇಲೆ ಪೊಲೀಸರವ್ರನ್ನ ಹುಡುಕ್ತಾರೆ, ಮತ್ತೆ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಒಂದಿಷ್ಟು ಸಿಕ್ತು, ಒಂದಿಷ್ಟು ಸಿಗಲ್ಲ. ಈಗ ಅಂಥದ್ದೇ ಪ್ರಕರಣ ಒಂದಾಗಿದೆ ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ. ಏನದು ನೋಡಿ. ಎಲೆಕ್ಟ್ರಿಷಿಯನ್ಗಳಿಂದ ಉದ್ಯಮಿ ಮನೆಗೆ ಕನ್ನ. ಮನೆ ಬೀಗ ಮುರಿದು 1.16 ಕೋಟಿ ಕಳ್ಳತನ. ಕದ್ದ ಹಣ ಸೀಸ್, ಆರೋಪಿಗಳು ಅಂದರ್. ಕಂತೆ ಕಂತೆ ನೋಟುಗಳು, ಸಾಲಾಗಿ ಜೋಡಿಸಿಟ್ಟಿರೋ ನೋಟುಗಳ ರಾಶಿ. ಇದೇನಪ್ಪ ಇಷ್ಟೊಂದು ದುಡ್ಡು ಅಂದ್ರ? ಇದೆಲ್ಲವೂ ಮನೆಗಳ್ಳತನ ಕೇಸಲ್ಲಿ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಅಂಡ್ ಟೀಮ್ ಸೀಸ್ ಮಾಡಿದ್ದು. ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಉದ್ಯಮಿ ಸುನೀಲ್ ಕುಮಾರ್ ಮನೆಯನ್ನ ದೋಚಿದ್ದ ದುಡ್ಡು ಇದು. ನವೆಂಬರ್ 8ರಂದು ಉದ್ಯಮಿ ಕುಟುಂಬ ಕೋಲಾರಕ್ಕೆ ಹೋಗಿದ್ದಾಗ ಬೀಗ ಮುರಿದ ಕಳ್ಳರು 1.16 ಕೋಟಿ ನಗದು ಕದ್ದು ಎಸ್ಕೇಪ್ ಆಗಿದ್ರು. ಪ್ರಕರಣ ದಾಖಲಿಸಿಕೊಂಡ ಹೆಬ್ಬಗೋಡಿ ಪೊಲೀಸರು ಆರೋಪಿಗಳಾದ ಶ್ರೀನಿವಾಸ್ ಮೂರ್ತಿ ಮತ್ತು ಅರುಣ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಲಿಮಂಗಲ ನಿವಾಸಿಯಾಗಿರುವಂತಹ ಸುನೀಲ್ ಕುಮಾರ್ ಎಂಬ ಉದ್ಯಮಿ, ಇವರ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಆಗಿತ್ತು. ಇವರು ಕುಟುಂಬ ಸಮೇತ ಕೋಲಾರಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮನೆಯ ಡೋರನ್ನು ಹೊಡೆದು ಮನೆಯಲ್ಲಿದ್ದಂತಹ ಸುಮಾರು 1.16 ಕೋಟಿ ನಗದನ್ನು ಕಳ್ಳತನ ಮಾಡಲಾಗಿತ್ತು. ಕೂಡಲೇ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸಲಾಗುತ್ತೆ. ಮತ್ತು ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಬರುತ್ತೆ, ಯಾರೋ ಇವರಿಗೆ ಪರಿಚಯ ಇರುವಂಥವರು ಕಳ್ಳತನವನ್ನು ಮಾಡಿದ್ದಾರೆ ಅನ್ನೋ ಒಂದು ಸಂಶಯ ಪೊಲೀಸರಿಗೆ ಬರುತ್ತೆ. ಅದರ ಆಧಾರದ ಮೇಲೆ ಜಾಡನ್ನು ಹಿಡಿದು ಹೊರಟಂತಹ ಪೊಲೀಸರಿಗೆ ಇದೀಗ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆ ಇಬ್ಬರು ಆರೋಪಿಗಳಿಂದ ಇದೀಗ 1.16 ಕೋಟಿ ಹಣವನ್ನು ಸಹ ವಶಪಡಿಸಿಕೊಳ್ಳುವ ಕೆಲಸವನ್ನ ಮಾಡಲಾಗಿದೆ. ಲೈಫ್ ಸೆಟಲ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದ ಆರೋಪಿಗಳು ಹಳೆ ಪರಿಚಯಸ್ಥನ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು. ಡೇ ಟು ಡೇ ಬಿಸ್ನೆಸ್ ನಿಂದ ಸಾಕಷ್ಟು ಹಣ ಗಳಿಸಿದ್ದ ಉದ್ಯಮಿಯ ಮನೆಯನ್ನ ಹಲವು ದಿನಗಳಿಂದ ರೆಕ್ಕಿ ಮಾಡಿದ್ರು. ಸುನೀಲ್ ಕುಮಾರ್ ಮನೆಯಲ್ಲಿ ಈ ಹಿಂದೆ ಆರೋಪಿಗಳು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದ್ರು. ಕೋಟಿಗಟ್ಟಲೆ ಹಣವನ್ನ ಡೇ ಟು ಡೇ ಬಿಸ್ನೆಸ್ ಸಂಬಂಧ ಮನೆಗೆ ತರೋದನ್ನ ಆರೋಪಿಗಳು ಗಮನಿಸಿದ್ರು. ಸುನೀಲ್ ಕುಮಾರ್ ಕುಟುಂಬ ಕೋಲಾರಕ್ಕೆ ಹೋದಾಗ ಆರೋಪಿಗಳು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ರು. ತನಿಖೆ ವೇಳೆ ಆರೋಪಿಗಳು ಸುನೀಲ್ಗೆ ಪರಿಚಯಸ್ಥರು ಅನ್ನೋದು ಪತ್ತೆಯಾಗಿತ್ತು. 5 ವರ್ಷದ ಹಿಂದೆ ಸುನೀಲ್ ಕುಮಾರ್ಗೆ ಆರೋಪಿಗಳು ಪರಿಚಯವಾಗಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಕೊಂಡಿದ್ರು ಎಂಬುದು ತಿಳಿದು ಬಂದಿದೆ. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು HBT ಆಗಿತ್ತು. 1,35,00,000 ಇಲ್ಲದ ಟೈಮಲ್ಲಿ ಅವರು ಟೋಟಲ್ ಅಮೌಂಟ್ ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ ಇವರು ಒಳ್ಳೆ ಕೆಲಸ ಮಾಡಿ ಒಟ್ಟಾಗಿ 1,16,00,000 ಅಮೌಂಟ್ ಕ್ಯಾಶ್ ಮತ್ತೆ ವಾಚ್ ಒಂದು ರಿಕವರಿ ಮಾಡಿದ್ದಾರೆ. ಅವರು 3 ಗಾಡಿ ಅವರು ಚೇಂಜ್ ಮಾಡಿ ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೆ ಎಲ್ಲೆಲ್ಲಿ ಅವರು ಹೋಗಿದ್ರು ಅಲ್ಲಿ ಎಲ್ಲ ಫಾಲೋ ಮಾಡಿ ಅವ್ರಿಗೆ ಮಾಡಿ. ಇದರಲ್ಲಿ ಇಬ್ಬರು ಯಾರು ಆರೋಪಿ ಇದ್ದಾರೆ ಅವರು ಇಬ್ಬರದು ಯಾವುದು ಹಳೆ ರೆಕಾರ್ಡ್ಸ್ ಕೂಡ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಟೆಕ್ಟ್ ಆಗಲಿಕ್ಕೆ ಸಮಸ್ಯೆ ಆಗಿತ್ತು. ಬಟ್ ಅವ್ರು ಕೊನೆಗೆ ಡಿಟೆಕ್ಟ್ ಮಾಡಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಮತ್ತು ಅರುಣ್ ಕುಮಾರ್ ಈ ಇಬ್ಬರು ಕಳ್ಳರನ್ನ ಹೆಬ್ಬಗೋಡಿ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಇಬ್ಬರು ಕೂಡ ದಿಢೀರನೆ ಶ್ರೀಮಂತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಮನೆಯನ್ನು ರೆಕ್ಕಿ ಮಾಡಿರ್ತಾರೆ. ಉದ್ಯಮಿ ಸುನೀಲ್ ಕುಮಾರ್ ಮನೆಯಲ್ಲಿ ಈಗ ಕಳೆದ ಒಂದು 4-5 ವರ್ಷಗಳ ಹಿಂದೆ ಎಲೆಕ್ಟ್ರಿಷಿಯನ್ ವರ್ಕನ್ನು ಮಾಡಿರ್ತಾರೆ. ಹೀಗಾಗಿ ಇವರು ಪ್ರತಿದಿನ ಹಣವನ್ನು ತರೋದು ಮತ್ತು ಬಿಸ್ನೆಸ್ನಲ್ಲಿ ಸಾಕಷ್ಟು ದುಡ್ಡನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ರೆಕ್ಕಿಯನ್ನು ಮಾಡಿ ಇವರು ಯಾವಾಗ ಹೊರಗೆ ಹೋಗ್ತಾರೆ ಕುಟುಂಬ ಸಮೇತ ಅನ್ನೋದನ್ನು ಕಾದು ನೋಡಿಕೊಂಡು ಕುಟುಂಬ ಸಮೇತ ಇವರು ಕೋಲಾರಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮನೆ ಕಳ್ಳತನವನ್ನು ಮಾಡ್ತಾರೆ. ಸದ್ಯ ಇದೀಗ ಹೆಬ್ಬಗೋಡಿ ಪೊಲೀಸರು ಇಬ್ಬರನ್ನ ಬಂಧನ ಮಾಡಿ ಸುಮಾರು 1.16 ಕೋಟಿ ನಗದನ್ನ ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಇದೀಗ ಜೈಲಿಗಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರೋ ಪೊಲೀಸರು ಬಂಧಿತರಿಂದ 1.16 ಕೋಟಿ ನಗದನ್ನು ಸಹ ಸೀಸ್ ಮಾಡಲಾಗಿದೆ. ಉದ್ಯಮಿ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ಕ ಹಿನ್ನೆಲೆ ಐಟಿ ಇಲಾಖೆಗೂ ಪತ್ರ ಬರೆಯುವ ಪ್ಲಾನ್ನಲ್ಲಿ ಪೊಲೀಸರು ಇದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.